ಹರೇ ಶ್ರೀನಿವಾಸ. ಯಾತ್ರಾಸ್ಥಳ ಮಧುಗಿರಿ ವೆಂಕಟರಮಣ. ನಮೋ ದೇವಾದಿದೇವಾಯ ವೆಂಕಟೇಶ ಶಾಜ್ಞನೇ, ನಾರಾಯಣಾದ್ರಿವಾಸಾಯ ಶ್ರೀನಿವಾಸಾಯ ತೇ ನಮಃ. ನಮಃ ಕಲ್ಮಷನಾಶಾಯ ವಾಸುದೇವಾಯ ವಿಷ್ಣವೇ, ಶೇಷಾಚಲನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ನಮಃ ತ್ರೈಲೋಕ್ಯನಾಥಾಯ ವಿಶ್ವರೂಪಾಯ ಸಾಕ್ಷಿಣೇ, ಶಿವಬ್ರಹ್ಮಾದಿವಂದ್ಯಾಯ ಶ್ರೀನಿವಾಸಾಯ ತೇ ನಮಃ. ನಮಃ ಕಮಲನೇತ್ರಾಯ ಕ್ಷೀರಾಬ್ಧಿಶಯನಾಯ ಚ ದುಷ್ಟರಾಕ್ಷಸಸಂಹತ್ರೇ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಕಲಿಯುಗದ ಪ್ರತ್ಯಕ್ಷ ದೈವ, ಸಂಕಟಹರಣ, ಭವಭಯನಾಶಕ ವೆಂಕಟೇಶ ದೇವರು. ಆ ಭಗವಂತನ ಚರಣಾರವಿಂದಗಳನ್ನು ಕಣ್ತುಂಬ ತುಂಬಿಕೊಂಡರೆ ಜೀವನ ಧನ್ಯ. ಅದರಲ್ಲಿಯೂ ತಿರುಪತಿ ವೆಂಕಟರಮಣ ಸ್ವಾಮಿಯ ದರ್ಶನವೇ ಮಾಡುವ ಪುಣ್ಯಂ ಮಧುಗಿರಿ ವೆಂಕಟರಮಣನ ಪ್ರದರ್ಶನ ಮಾಡಿದರೆ ಅಷ್ಟೇ ನಮಗೆ ಪುಣ್ಯ ಲಭಿಸುತ್ತದೆಂದು ಹೇಳುತ್ತಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದ ವೆಂಕಟರಮಣ ಸ್ವಾಮಿ ದೇವಾಲಯ ಬಹಳ ಪ್ರಸಿದ್ಧಿಯಾಗಿದೆ. ಮಧುಗಿರಿಯಲ್ಲಿರುವ ಏಕಶಿಲಾ ಬೆಟ್ಟವು ಏಷ್ಯಾದಲ್ಲಿಯೇ 2ನೇ ಏಕಶಿಲಾ ಬೆಟ್ಟವೆಂದು ಖ್ಯಾತಿ ಪಡೆದಿದೆ. ಮತ್ತು ಇಲ್ಲಿರುವಂತಹ 2 ದೇವಾಲಯವನ್ನು ಸಹ ನಾವು ನೋಡಬಹುದು. ಆ ದೇವಾಲಯವೇ ವೆಂಕಟೇಶ್ವರ ದೇವಾಲಯ ಮತ್ತು ದೇವಾಲಯ. ಈ 2 ದೇವಾಲಯಗಳು ಒಂದೇ ಸಮುಚ್ಚತೆಯಲ್ಲಿ ಇದೆ. 2 ದೇವಾಲಯವನ್ನು ನೋಡಬಹುದು. ಅದೇ ದೇವಾಲಯ ಮಲ್ಲೇಶ್ವರ ದೇವಾಲಯ ಮತ್ತು ವೆಂಕಟೇಶ್ವರ ದೇವಾಲಯ ಎರಡನ್ನೂ ಸಹ ನಾವು ಈ ಮಧುಗಿರಿಯಲ್ಲಿ ನೋಡಬಹುದು. ಈ 2 ದೇವಾಲಯದಿಂದಲೇ ಮಧುಗಿರಿಯನ್ನು ಹರಿಹರ ಕ್ಷೇತ್ರವೆಂದು ಕರೆಯುತ್ತಾರೆ. ಮಧುಗಿರಿಯ ವೆಂಕಟೇಶ್ವರ ದೇವಾಲಯವು ಮಧುಗಿರಿ ಪಟ್ಟಣದ ಹೃದಯ ಭಾಗದಲ್ಲಿದೆ. ದೇವಾಲಯವು ಪಾಳೆಗಾರರ ಕಾಲದಲ್ಲಿ ನಿರ್ಮಾಣಗೊಂಡು ಮೈಸೂರಿನ ಅರಸರ ಕಾಲದಲ್ಲಿ ನವೀಕರಣಗೊಂಡಿದೆ. ಸುಂದರವಾದ ರಾಜಗೋಪುರ, ಗರುಡಗಂಬಗಳಿಂದ ಕೂಡಿರುವ ಈ ದೇವಾಲಯಕ್ಕೆ ತುಮಕೂರಿನ ಚಿಕ್ಕ ತಿರುಪತಿ ಎಂದೇ ಕರೆಯಲಾಗುತ್ತದೆ. ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಹೊಂದಿರುವ ವೆಂಕಟರಮಣ ಸ್ವಾಮಿಯ ವಿಗ್ರಹವು ಕೃಷ್ಣಶಿಲೆಯಿಂದ ಮಾಡಿದ್ದಾಗಿದೆ. 6 ಅಡಿ ಎತ್ತರದ ಸುಂದರವಾದ ವೆಂಕಟರಮಣ ಸ್ವಾಮಿಯ ಮೂರ್ತಿಯು ತಿರುಪತಿಯ ದಿವ್ಯ ಮೂರ್ತಿಯನ್ನೇ ಹೋಲುತ್ತದೆ. ಸ್ಥಳ ಇತಿಹಾಸದ ಪ್ರಕಾರ ಈ ವೆಂಕಟರಮಣ ಸ್ವಾಮಿಯ ವಿಗ್ರಹವು ಪ್ರಸ್ತುತ ಸೀಮಾಂಧ್ರ ಪ್ರದೇಶದ ಮಡಕಶಿಲಾ ಶಿರಾ ಎಂಬ ಕೆರೆಯಲ್ಲಿ ದೊರಕಿತಂತೆ. ಮಡಕಶಿರಾ ಎಂಬ ಕೆರೆಯಲ್ಲಿ ದೊರಕಿತಂತೆ. ಒಮ್ಮೆ ಸಪ್ಪೇಗೌಡ ಎಂಬುವರ ಕನಸಿನಲ್ಲಿ ಆಗಮಿಸಿದ ವೆಂಕಟೇಶ ಸ್ವಾಮಿಯು ಮಡಕಶಿರಾ ಕೆರೆಯಲ್ಲಿ ನನ್ನ ಮೂರ್ತಿ ಇದೆ, ಅದನ್ನು ಹೊರತೆಗೆಸಿ ಮಧುಗಿರಿಯಲ್ಲಿ ಪ್ರತಿಷ್ಠಾಪಿಸಿ ಎಂದು ಆದೇಶಿಸಿದ್ದರಂತೆ. ಸ್ವಾಮಿಯ ಆದೇಶದಂತೆ ಸಪ್ಪೇಗೌಡರು ಕೆರೆಯಲ್ಲಿ ಹುಡುಕಿಸಿದಾಗ 6 ಅಡಿ ಎತ್ತರದ 4 ಅಡಿ ಅಗಲದ ಭವ್ಯವಾದ ವೆಂಕಟರಮಣ ಸ್ವಾಮಿಯ ಮೂರ್ತಿಯು ದೊರಕಿತು. ನಂತರ ಅವರು ಆ ಮೂರ್ತಿಯನ್ನು ಮಧುಗಿರಿಯಲ್ಲಿಯೇ ಪ್ರತಿಷ್ಠಾಪಿಸಿ 1690ರ ಕಾಲಾವಧಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ದೇವಾಲಯವನ್ನು ನಿರ್ಮಿಸುತ್ತಾರೆ.
ಶಂಖ ಚಕ್ರ ಗದೆ ಹಾಗೂ ವರಮುದ್ರೆಯಿಂದ ಕೂಡಿರುವ ತಿರುಪತಿಯ ಮೂಲ ವಿಗ್ರಹದಂತೆ ಇರುವ ಮತ್ತು ಮುಖಕಾಂತಿಯನ್ನೇ ಹೊಂದಿರುವ ಸ್ವಾಮಿಯು ಬಹಳ ಸುಂದರವಾಗಿ ವಿರಾಜಮಾನನಾಗಿದ್ದಾನೆ. ಆ ಸ್ವಾಮಿಯು ಎಡಭಾಗದಲ್ಲಿಯೇ ಅಲಮೇಲು ಮಂಗಮ್ಮ, ಬಲಭಾಗದಲ್ಲಿ ಪದ್ಮಾವತಿ ಅಮ್ಮನವರ ದೇವಾಲಯವಿದೆ. ನವರಾತ್ರಿ, ವೈಕುಂಠ ಏಕಾದಶಿ, ಶ್ರಾವಣ ಮಾಸ ಹಾಗೂ ಪ್ರತಿ ಶನಿವಾರದಂದು ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗುತ್ತವೆ. ಸ್ಥಳೀಯರಲ್ಲದೆ ನೆರೆಯ ಊರುಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಧುಗಿರಿಯ ವೆಂಕಟರಮಣ ಸ್ವಾಮಿಯ ದೇವಾಲಯಕ್ಕೆ ಆಗಮಿಸುತ್ತಾರೆ. ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ದೇವಾಲಯದಲ್ಲಿ ಸುಂದರವಾದ 30 ಕಂಬಗಳಿದ್ದು ಉಬ್ಬುಗಳಿಂದ ಕೂಡಿದೆ. ಬೆಂಗಳೂರಿನಿಂದ ಮತ್ತು ತುಮಕೂರಿನಿಂದ ಉತ್ತಮವಾದ ಸಾರಿಗೆ ಸಂಪರ್ಕವಿದೆ. ಈ ದೇವಾಲಯದಲ್ಲಿ ಗರುಡ ಮತ್ತು ಆಂಜನೇಯನ ವಿಗ್ರಹಗಳನ್ನು, ರಾಮಾನುಜಾಚಾರ್ಯರ ಮತ್ತು ಆಳ್ವಾರರ ಪ್ರತಿಮೆಗಳನ್ನು ರಮಣೀಯವಾಗಿದೆ. ಹಿಂದೆ ಮಧುಗಿರಿಯನ್ನು ಮದ್ದಗಿರಿ ಎಂದು ಕರೆಯುತ್ತಿದ್ದರಂತೆ. ಮಧುಗಿರಿಯ ವೆಂಕಟರಮಣನ ಸ್ವಾಮಿಯು ಭಾರತದಲ್ಲಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಇದೂ ಸಹ ಒಂದಾಗಿದೆ. ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ದೇವಾಲಯ ಬಲಿಪೀಠ, ಗರ್ಭಗುಡಿ, ಧ್ವಜಸ್ತಂಭ ಹಾಗೂ ಪ್ರದಕ್ಷಿಣಾದಸಗಳನ್ನು ಈ ಆಲಯವು ಹೊಂದಿದೆ. 6 ಅಡಿ ಉದ್ದ, 4 ಅಡಿ ಅಗಲದ ಏಕಶಿಲೆಯ ಮೂರ್ತಿ ಇದಾಗಿದೆ. ತಿರುಪತಿಗೆ ಹೋಗದಷ್ಟೇ ಪುಣ್ಯ ಈ ವೆಂಕಟರಮಣನ ದರ್ಶನ ಮಾಡಿದರೆ ಸಿಗುತ್ತದೆ. ಈ ದೇವರ ಮಹಿಮೆ ಅಪಾರವಾಗಿದ್ದು, ಸರ್ವಾಲಂಕೃತನಾದ ಸ್ವಾಮಿಯನ್ನು ಕಣ್ತುಂಬಿಕೊಳ್ಳುವುದು ಬದುಕಿನ ಸುಕೃತವೇ ಆಗಿದೆ. ಮಾಘ ಮಾಸದಲ್ಲಿ ಬಹು ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಆಚರಿಸಲಾಗುತ್ತದೆ. ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ. ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯದಿಂದಲೂ ಭಕ್ತಾದಿಗಳು ಬರುತ್ತಾರೆ. ರಥಸಪ್ತಮಿ, ನವರಾತ್ರಿ ಉತ್ಸವಗಳು ಇಲ್ಲಿ ನಡೆಯುತ್ತದೆ. ನಿತ್ಯವೂ ಪಂಚಾಧ್ಯಾಗಮನ ಪದ್ಧತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಈ ಪುಣ್ಯಕ್ಷೇತ್ರವು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಭಕ್ತರು ಇಲ್ಲಿಯ ದರ್ಶನ ಪಡೆಯಬಹುದು. ತುಳಸಿ ಅರ್ಚನೆ, ಅಭಿಷೇಕ, ಸಹಸ್ರನಾಮ ಸೇವೆಗಳನ್ನು ಭಕ್ತಾದಿಗಳು ಭಗವಂತನಿಗೆ ಸಲ್ಲಿಸಬಹುದು. ಮನಸ್ಸಿನ ಅತ್ಯಂತ ಸಂತೋಷ, ಸುಖ ನೀಡುವ ಈ ವೆಂಕಟರಮಣ ಸ್ವಾಮಿಯ ಕೃಪೆ ಸದಾ ಭಕ್ತರ ಮೇಲಿರಲೆಂದು ಭಗವಂತನಾದ ವೆಂಕಟರಮಣನನ್ನು ಪ್ರಾರ್ಥಿಸೋಣ. ಅಲ್ಲದೆ ಮಲ್ಲೇಶ್ವರನನ್ನು ದರ್ಶನದಿಂದ ಹರಿಹರ ಕ್ಷೇತ್ರಗಳಿಗೆ ಹೋದ ಪುಣ್ಯವನ್ನೇ ನಮಗೆ ಒದಗಿಸುವ ಈ ಮಧುಗಿರಿ ಕ್ಷೇತ್ರಕ್ಕೆ ಒಮ್ಮೆ ನಾವು ಭೇಟಿ ನೀಡಲೇಬೇಕು. ಈ ಹರಿಹರ ಕ್ಷೇತ್ರವೇ ಆಗಿದೆ ಮಧುಗಿರಿ ವೆಂಕಟರಮಣ ಸ್ವಾಮಿಯ ದೇವಾಲಯದ ಕ್ಷೇತ್ರ. ನಮೋ ವೆಂಕಟೇಶಾಯ ನಮಃ. ನಮೋ ಶ್ರೀನಿವಾಸಾಯ ನಮಃ.